ಹಾಕೊಂಡಿದ್ದೀರಾ, ನಿಮ್ಗೆ ಧನ್ಯವಾದ. ನಿಮ್ಮ ಮನೆಯವ್ರ ಮೇಲೆ ಭಾಳ ಪ್ರೀತಿ ಇದೆ, ಹಂಗಾಗಿ ಹಾಕೊಂಡಿದ್ದೀರಾ. ಪಾಟೀಲ್ ಸರ್ ನೀವು ನಿಂದಿರಿ ಅವ್ರ ಮೇಲೆ ನಿಮ್ಮ ಪ್ರೀತಿನೂ ಇದೆ, ಅದಕ್ಕೆ ಅವರು ಸೇಫ್ಟಿ ಆಗಿರ್ಬೇಕು. ಅವ್ರಿಗೂ ದಯವಿಟ್ಟು ಒಂದು ಹೆಲ್ಮೆಟ್ ಅನ್ನು ಕೈ ಸರ್ ನೀವು ನಿಂದಿರಿ ಸರ್. ಈಗ ನೋಡ್ರಿ ದಡ್ಡ ಹಾಕ್ತಾರಂತ ಹಿಂಗೆ ಹಾಕೊಳ್ಳೋದು ಬೇಡ. ಎಲ್ಲರಿಗೂ ಮಾದರಿ ಆಗಿದ್ದಾರೆ. ಇವ್ರು ಹೆಲ್ಮೆಟ್ ಹಾಕೋದಂತೆ, ಇವ್ರು ಮೊಬೈಲ್ ಹೆಲ್ಮೆಟ್ ಹಾಕಿದ್ದಾರೆ. ದಯಮಾಡಿ ನೀವು ನಾಳೆಯಿಂದ ಮನೆಯಿಂದ ಹೊರಗಡೆ ಬರ್ಬೇಕಾದ್ರೆ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸ್ರಿ. ಈ ಥರ ಇರ್ಬೇಕು ಅಭಿರುಚಿ. ನಾಳೆ ಊರಾಗ ಏನು ಹೆಸರು ತನ್ನ ತಲೆಗೆ ಹಾಕೊಳ್ಳೋದ್ರೆ ಮತ್ತೆ ಹಾಕೊಂಡು ಮತ್ತೆ ಮೊಬೈಲ್ಗಳು ಹಾಕಿದ್ದಾನೆ ಹೆಲ್ಮೆಟ್. ಗುಡ್, ವೆರಿ ಗುಡ್. ಆಯ್ತು, ಎಲ್ಲರಿಗೊಂದು ಹೇಳಿ ಎದುರು ಹಾಕೊಂಡಿದ್ದೀನಿ ಹೆಲ್ಮೆಟ್ ಹೇಳ್ರಿ, ನೀವು ಹೇಳ್ರಿ. ಅದರಲ್ಲ ಅಲ್ಲಿ ಹೇಳಿ ಎಲ್ಲ ಜನರಿಗೆ ಹೇಳಿ, ದಯವಿಟ್ಟು ನಮಗೋಸ್ಕರ ಮತ್ತು ನಮ್ಮ ಫ್ಯಾಮಿಲಿಗೋಸ್ಕರ ನೀವು ಹಾಕೊಂಡಿರಲ್ಲ, ಅದನ್ನೇ ಎಲ್ಲರೂ ಹಾಕೊಳ್ಳಿ. ಅದಕ್ಕೋಸ್ಕರ ನಮ್ಮನ್ನು ಕಾಯ್ತಿರುವಂಥ ಹಿಡ್ಕೊಂಡು ಹೇಳೋದು ಎಲ್ಲರೂ ಕೂಡ ಕಡ್ಡಾಯವಾಗಿ ಹೆಲ್ಮೆಟನ್ನು ಹಾಕೋಬೇಕು. ನಮಗೋಸ್ಕರ ನಮ್ಮ ಕುಟುಂಬದಗೋಸ್ಕರ ನಾವು ಹಾಕೊಳ್ಬೇಕು ಅಂತ ಎಲ್ಲರೂ ಕಡ್ಡಾಯವಾಗಿ ಹೆಲ್ಮೆಟ್ ಅಂತ ಧರಿಸಿ. ನಮಗೋಸ್ಕರ ಅದೇ ನಮ್ಮ ಫ್ಯಾಮಿಲಿಗೋಸ್ಕರ. ಮತ್ತೆ ನಾನು ದುಡಿಯೋದಿರ್ತೀನಿ, ನಾನು ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ನಮ್ಮ ಫ್ಯಾಮಿಲಿಗೆ ಪ್ರಾಬ್ಲಮ್ ಆಗುತ್ತೆ, ಅದಕ್ಕಾಗಿ ಹಾಕೊಳ್ಳುತ್ತೆ. ಅದೊಂದು ತಗೊಂಡ್ರೆ ಮರ ವಿಶೇಷ ಐತೆ ನೋಡ್ರಿ. ವೆರಿ ಗುಡ್. ನಿಮಗೂ ಸೇಫ್ಟಿ ಇಲ್ಲ, ಬೇರೆಯವ್ರಿಗೂ ಸೇಫ್ಟಿ ಇಲ್ಲ. ಹೋಗಿ ಉಳ್ಕೊಂಡ್ರೆ ಹಿಂಗೆ ನೀವು ಇದೇ ನಾಗರಿಕರಿದ್ರೆ ದಯವಿಟ್ಟು ನಿಮಗೆ ಫೈನ್ ಹಾಕ್ಲಿಕ್ಕೆ ಕಷ್ಟ ಇಲ್ಲ. ಆ ರೀತಿ ಮತ್ತೆ ನೀವು ರೂಲ್ಸನ್ನು ಬ್ರೇಕ್ ಮಾಡಿದ್ರೆ ನಾವು ಫೈನ್ ಮಾಡ್ತೀವಿ. ಎಷ್ಟು ವರ್ಷ ಆಯ್ತು ಇದು ಗಾಡಿ ತಗೊಂಡು? ಇದು ಗಾಡಿ ಕಂಪ್ನಿನೇ ಬಂದಾಗ್ಯದ. ಫಿಟ್ನೆಸ್ ಇಲ್ಲ ಏನಿಲ್ಲ, ಹಂಗೆ ಈ ಗಾಡಿ ಯೂಸ್ ಮಾಡಬೇಡ್ರಿ, ಇದು ಓಡಾಡ್ಬೇಡ್ರಿ. ಯೂಸ್ ಮಾಡ್ಬೇಡ್ರಿ, ಆರಾಮಾಗಿ ಐತೆ. ಏನು ಕೆಲಸ ಮಾಡ್ತೀರಿ? ಟೈಲರ್ ಇದು ಗಾಡಿ ನೋಡಲ್ಲ. ಕಡ್ಡಾಯವಾಗಿ ಹೆಲ್ಮೆಟನ್ನು ಹಾಕೋಬೇಕು. ಇಲ್ಲ ಮನೆಗೆ ಹೋಗ್ತಾ ಇದೆಯಾ ಮಗ ಇಟ್ಟಿದ್ದೀರಿ? ಮತ್ತೆ ನೀವು ಉಳಿದ್ರೆ ತಾನೇ ನಿಮ್ಮ ಮನೆ ಉಳಿಯೋದು. ಮತ್ತೆ ಇದು ಗಾಡಿ ಯಾರು? ಫಾದರ್. ನಿಮ್ಮ ಫಾದರ್ಗೆ ಹೇಳಿ ತೊಗೊಂಬಂದು ಹಂಗೆ ತೊಗೊಂಡು ಬಂದು ಯಾವಾಗಲ ಇದು ಹೆಲ್ಮೆಟ್ ಯಾವಾಗ ತೊಗೊಂಡು? ಎಲೆಕ್ಟ್ರಿಕ್ ಇರಲಿ ಆಯ್ತು, ಹೆಲ್ಮೆಟ್ ಅನ್ನೈತೆ ಬೇಕಮ್ಮ. ಎಷ್ಟು ಏನು ಹೋಗ್ತಾ ಇದೆಯಾ? ನನಗೆ ಏಜ್ ಬೇಡ. ಹೋಗಿ ಏನು ಮಂದಿಗೆ ಹೇಳ್ತೀಯ? ಅವ್ರೊಂದು ಕೊಡ್ಸಿಲ್ಲ, ಹಾಕಿಲ್ಲ ಅಂತಾರೆ. ಇವತ್ತೇ ತಗೋಬೇಕು. ಅವ್ರ ಮೇಲೆ ಪ್ರೀತಿ ಇದೆಯಲ್ಲ, ನಾಳೆಯಿಂದ ನಾವು ದಂಡ ಹಾಕ್ತೀವಿ ಅಂತ ನೀವು ಹಾಕೋದು ಬೇಡ. ನಿಮ್ಮ ಹೆಲ್ತು, ನಿಮ್ಮ ಫ್ಯಾಮಿಲಿಗೋಸ್ಕರ ಹೆಲ್ಮೆಟ್ ಹಾಕ್ರಿ. ನಿಮಗೆ ಅನುಭವದಿಲ್ಲ ಸರ್. 30 ಇವತ್ತು ನಮ್ಮ ಬಳ್ಳಾರಿ ಅಂತಲೇ ಅಲ್ಲ, ನಮ್ಮ ಕರ್ನಾಟಕದಲ್ಲಿರುವಂಥ ಕಾನೂನು ಏನಪ್ಪ ಅಂತಂದರೆ ಪ್ರತಿಯೊಬ್ಬ ವಾಹನ ಸವಾರರ, ಬೈಕ್ ಸವಾರರು ಮತ್ತು ಹಿಂಬದಿ ಸವಾರರು ಇಬ್ಬರಿಗೂ ಕಡ್ಡಾಯವಾಗಿ ಹೆಲ್ಮೆಟ್ ಅಂತಕ್ಕಂಥೇಳಿ ಕಾನೂನದಲ್ಲಿದೆ. ಆ ಕಾನೂನನ್ನು ಕೆಲವರು ನಮ್ಮ ಬಳ್ಳಾರಿಯಲ್ಲಿ ಕೆಲವರು ಏನು ಮಾಡ್ತಾರೆ, ಕೆಲವೊಂದು ಸಾರ್ವಜನಿಕರು, ಕೆಲವೊಂದು ವ್ಯಕ್ತಿಗಳು ನಮ್ಮ ಬಳ್ಳಾರಿಗೆ ಅನ್ವಯಿಸಲ್ಲ, ಅದು ವಿನಾಯಿತಿ ಇದೆ ನಮ್ಮ ಬಳ್ಳಾರಿಯಲ್ಲಿ ಅಂತ. ಆ ಕಾರಣಕ್ಕಾಗಿ ಕೆಲವರಿಗೆ ನಾವು ಅರಿವು ಮೂಡಿಸಬೇಕಾಗುತ್ತೆ. ಸಾರ್ವಜನಿಕರಲ್ಲಿ ಯಾವುದೇ ನಮ್ಮ ಬಳ್ಳಾರಿಗೆ ಹೆಲ್ಮೆಟನ್ನು ಧರಿಸೋದ್ರ ಬಗ್ಗೆ ಯಾವುದೇ ವಿನಾಯಿತಿ ಇಲ್ಲ. ಫಸ್ಟ್. ಎರಡನೇದ್ದು, ಇವತ್ತು ಭಾಳಷ್ಟು ಜನ, ಸುಮಾರು ಜನ ಬೈಕ್ ಸವಾರರು ಮತ್ತು ಹಿಂಬದಿ ಸವಾರರು ಈ ತಲೆಗೆ ಆಗ್ತಿರುವಂಥ ಗಾಯಗಳಿಂದ ಸಾಯ್ತಾರೆ. ರಸ್ತೆ ಅಪಘಾತಗಳಲ್ಲಿ ಸುಮಾರು 71% ಜನ ತಲೆಗೆ ಆಗೋದ್ರಿಂದ ಗಾಯಗಳಿಂದ ಸಾಯೋದು. ನಾವು ತಲೆಯನ್ನು ಸುರಕ್ಷಿತವಾಗಿಡಬೇಕು, ನಾವು ಸುರಕ್ಷಿತರಾಗಿರ್ಬೇಕಂದ್ರೆ ಬೈಕ್ ಸವಾರರು ಮತ್ತು ಹಿಂಬದಿ ಸವಾರರು ಕಡ್ಡಾಯವಾಗಿ ಹೆಲ್ಮೆಟನ್ನು ISI ಮಾರ್ಕ್ ಬಂದಿರುವಂಥ ಹೆಲ್ಮೆಟನ್ನು ಈ ರೀತಿ ISI ಮಾರ್ಕ್ ಇರಬೇಕು. ಅಂಥ ಹೆಲ್ಮೆಟನ್ನು ದಯವಿಟ್ಟು ಎಲ್ಲರೂ ತಮಗಾಗಿ, ತಮ್ಮ ಸುರಕ್ಷತೆಗಾಗಿ ಹಾಗೂ ತಮ್ಮ ಕುಟುಂಬದ ಎಲ್ಲ ಸದಸ್ಯರ ಒಂದು ಸುರಕ್ಷತೆಗಾಗಿ ಹೆಲ್ಮೆಟನ್ನು ಕಡ್ಡಾಯವಾಗಿ ಧರಿಸುವಂತಹ ಒಂದು ಜನಜಾಗೃತಿಯನ್ನು ಇವತ್ತು ಕೈಗೊಳ್ತಾ ಇದ್ದೀವಿ. ನಮ್ಮ DSP ಸಾಹೇಬರ ಒಂದು ಲೀಡರ್ಶಿಪ್ಪಲ್ಲಿ, ಅವರ ನಾಯಕತ್ವದಲ್ಲಿ ಈ ರೀತಿಯನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ಪ್ರತಿ ಸ್ಥಳದಲ್ಲಿ
ನಮ್ಮ ಲೋಕಲ್ ಪೊಲೀಸರ ಒಂದು ಸಹಕಾರದೊಂದಿಗೆ ಮತ್ತು ಸಾರ್ವಜನಿಕರ ಸಹಕಾರದೊಂದಿಗೆ ಇವತ್ತು ಇಂದಿರಾ ಸರ್ಕಲ್ ಆಗಿರ್ಬೋದು, ಮೋತಿ ಸರ್ಕಲ್ ಆಗಿರ್ಬೋದು, ಗವಿಯಪ್ಪ ಸರ್ಕಲ್ ಆಗಿರ್ಬೋದು, ಅಥವಾ ಕನಕದುರ್ಗ ಸರ್ಕಲ್ಲು ಮತ್ತು ಇನ್ಫೆಂಟ್ರಿ ರಸ್ತೆಯಲ್ಲಿ ಇನ್ನೂ ಹಲವಾರು ಪ್ರಮುಖ ರಸ್ತೆಗಳಲ್ಲಿ ಇವತ್ತು ಮತ್ತು ನಾಳೆ 2 ದಿವಸ ನಾವು ಕಡ್ಡಾಯವಾಗಿ ಹೆಲ್ಮೆಟನ್ನು ಧರಿಸೋದ್ರ ಬಗ್ಗೆ ಜನಜಾಗೃತಿಯನ್ನು ಮೂಡಿಸ್ತೀವಿ. ಅವರಿಗೆ ಒಂದು ಅರಿವನ್ನು ಮೂಡಿಸುವಂಥ ಕಾರ್ಯಕ್ರಮ ಇದಿದೆ. ಇವತ್ತು ಮಾಡದೇ ಇದ್ದರೆ ಇವತ್ತಿಂದ ಕ್ಷಣದಿಂದಲೇ ಅವರು ತಮಗಾಗಿ ಬರೀ ಫೈನಿಗೆ ಅಂತಲ್ಲ, ಬರೀ ಫೈನ್ ಹಾಕ್ತಾರೆ ಪೊಲೀಸ್ ಇಲಾಖೆ ಆಗಿರ್ಬೋದು, ಇನ್ನೊಂದು ಇಲಾಖೆ ಆಗಿರ್ಬೋದು. ಫೈನ್ಗೋಸ್ಕರ ಅಲ್ಲ, ತಮ್ಮ ಸುರಕ್ಷತೆಗಾಗಿ, ತಮ್ಮ ಕುಟುಂಬದ ಸುರಕ್ಷತೆಗಾಗಿ ಈ ಒಂದು ಹೆಲ್ಮೆಟನ್ನು ಧರಿಸ್ಬೇಕಂದ್ರೆ ನಮ್ಮ ಪೊಲೀಸ್ ಇಲಾಖೆಯ ಒಂದು ಮನವಿ.